ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 677 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 17ನೇ ಏಪ್ರಿಲ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಫಿನಾನ್ಷಿಯಲ್ ಇಯರ್ 2023 ಮತ್ತು ಆರ್ಥಿಕ ವರ್ಷ 2024ರವರೆಗೆ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು? ಸೊ ವಾಟ್ ವಾಸ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಕೋಲ್ ಪ್ರೊಡಕ್ಷನ್ ಫ್ರಮ್ ಫಿನಾನ್ಷಿಯಲ್ ಇಯರ್ 23 ಟು ಫಿನಾನ್ಷಿಯಲ್ ಇಯರ್ 24 ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಆರ್ಥಿಕ ವರ್ಷ 2023ಕ್ಕೆ ಹೋಲಿಕೆ ಮಾಡಿದಾಗ ಆರ್ಥಿಕ ವರ್ಷ 2024ಕ್ಕೆ ನಮ್ಮ ಭಾರತ ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಅಂತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 26% ಅಷ್ಟು ಕೋಲ್ ಪ್ರೊಡಕ್ಷನ್ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿಯಾಗಿರುತ್ತೆ. ಸೊ ಇದು ಕಳೆದ ಆರ್ಥಿಕ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡಾಗ 2024ರ ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥ ಏರಿಕೆ ಆಗಿರುತ್ತೆ. ಹಾಗಿದ್ರೆ ಕಲ್ಲಿದ್ದಲಿಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಲ್ಲಿದ್ದಲಿಗಿಂತ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಅಂದ್ರೆ ಬೇರೆ ದೇಶಗಳಿಂದ ತರಿಸಿಕೊಳ್ತಕ್ಕಂಥ ಕಲ್ಲಿದ್ದಲಿನ ಕ್ವಾಂಟಿಟಿ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಒಂದು ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುವ ಕಾರಣದಿಂದ ಭಾರತ ಸರ್ಕಾರ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಅಂದ್ರೆ 2024-25ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಸೊ ಒಂದು ಕಲ್ಲಿದ್ದಲನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿದೆ. ಸೊ ಆ ಟಾರ್ಗೆಟ್ ಏನು ಅಂತ ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಗುರಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು 2025ರ ಒಂದು ಟಾರ್ಗೆಟ್ ಇಯರ್ ಅಂದ್ರೆ 2024-25 ಏನಿರುತ್ತೆ. ಸೊ ಈ ಒಂದು ವರ್ಷದಲ್ಲಿ ಕಲ್ಲಿದ್ದಲನ್ನ ಉತ್ಪಾದನೆ ಏನಿರುತ್ತೆ, ಸೊ ಅದಕ್ಕೆ ಭಾರತ ಸರ್ಕಾರ ಇಟ್ಟುಕೊಂಡಿರ್ತಕ್ಕಂಥ ಗುರಿ ಎಷ್ಟು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ 2025 ಫಿನಾನ್ಷಿಯಲ್ ಇಯರ್ ನಲ್ಲಿ ನಮ್ಮ ಭಾರತ ರಾಷ್ಟ್ರ 170 ಮಿಲಿಯನ್ ಟನ್ಸ್ ಆಫ್ ಕೋಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಸೊ ಈ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 170 ಮಿಲಿಯನ್ ಟನ್ಗಳು ಅಂತ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಇದರ ಹಿಂದಿನ ವರ್ಷದಲ್ಲಿ ನಾವು ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ? ಸೊ 2024ರ ಆರ್ಥಿಕ ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ 147.12 ಮಿಲಿಯನ್ ಟನ್ಸ್ ಅಷ್ಟು ನಾವು ಕಲ್ಲಿದ್ದಲನ್ನ ಪ್ರೊಡ್ಯೂಸ್ ಮಾಡಿರ್ತೇವೆ. ಸೊ ಕಲ್ಲಿದ್ದಲು ಎಂದ ಕೂಡಲೇ ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದನ್ನ ನಾವೇನಂತ ಕರಿತೇವೆ ಅಂದ್ರೆ ಕ್ಯಾಪ್ಟಿವ್ ಕೋಲ್ ಅಂತ ಕರಿತೇವೆ. ಸೊ ಒನ್ ಈಸ್ ಕಾಲ್ಡ್ ಆಸ್ ಕ್ಯಾಪ್ಟಿವ್ ಕೋಲ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಕಮರ್ಷಿಯಲ್ ಕೋಲ್ ಬ್ಲಾಕ್ ಅಂತ ಕರಿತೇವೆ. ಸೊ ಇವೆರಡಕ್ಕೆ ಇರತಕ್ಕಂಥ ವ್ಯತ್ಯಾಸಗಳನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಎರಡನ್ನೂ ಸೇರಿಸಿ ನಾವು ಫಿನಾನ್ಷಿಯಲ್ ಇಯರ್ 24 ನಲ್ಲಿ 147.12 ಮಿಲಿಯನ್ ಟನ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಇದಕ್ಕಿಂತ ಜಾಸ್ತಿ ಅಂದ್ರೆ ಸರಿ ಸುಮಾರು 30-40 ಮಿಲಿಯನ್ ಟನ್ಸ್ ಅಷ್ಟನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ನಾವು ಪ್ರಸ್ತುತವಾಗಿರ್ತಕ್ಕಂಥ ಹಣಕಾಸು ವರ್ಷದಲ್ಲಿ ಇಟ್ಕೊಂಡಿರ್ತೇವೆ. ಹಾಗಿದ್ರೆ 2023ರ ಆರ್ಥಿಕ ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ 116 ಮಿಲಿಯನ್ ಟನ್ಸ್ ಅಷ್ಟನ್ನ ನಾವು ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಇವೆರಡು ವರ್ಷಗಳ ಮಧ್ಯೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ಭಾರತ ದೇಶದಲ್ಲಿ 26% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಕೋಲನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಟ್ರಿ ಯಾವುದು ಅಂತ ಕೇಳಿದಾಗ ಸೊ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ವತಿಯಿಂದ ಕೊಟ್ಟಿರ್ತಕ್ಕಂಥ ವರದಿಯಾಗಿರುತ್ತೆ. ನಾನು ಯಾಕೆ ಸೋರ್ಸ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಬೇರೆ ಬೇರೆ ಸೋರ್ಸಸ್ಗಳಲ್ಲಿ ಅಂದ್ರೆ ಆ ರಿಪೋರ್ಟ್ ಕೊಡ್ತಕ್ಕಂಥ ಏಜೆನ್ಸಿಗಳ ಆಧಾರದ ಮೇಲೆ ಬೇರೆ ಬೇರೆ ರಾಷ್ಟ್ರಗಳನ್ನ ಡಿಫರೆಂಟ್ ರ್ಯಾಂಕಿಂಗ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆ ಒಂದು ಕಾರಣದಿಂದ ನಾನು ಸೋರ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಪ್ರಕಾರ 2021-22-23ನ ಸಾಲಿನಲ್ಲಿ ಚೈನಾವನ್ನ ನಾವು ಮೊದಲನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಭಾರತವನ್ನ 2ನೇ ಸ್ಥಾನದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಇಸ್ ಇನ್ ದಿ 3rd ಪೊಸಿಷನ್, ಯುರೋಪಿಯನ್ ಯೂನಿಯನ್ ಇಸ್ ಇನ್ ದಿ 4th ಪೊಸಿಷನ್ ಅಂಡ್ ರೆಸ್ಟ್ ಆಫ್ ದಿ ವರ್ಲ್ಡ್ ಅನ್ನು ನಾವು 5th ಪೊಸಿಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ರಾಷ್ಟ್ರವನ್ನ ತೆಗೆದುಕೊಂಡಾಗ ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಕೋಲನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಜಾರ್ಖಂಡ್ ನಲ್ಲಿ ಅತಿ ಹೆಚ್ಚಿನ ಕೋಲನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. 2nd ಪೊಸಿಷನ್ ಈಸ್ ಟೇಕನ್ ಬೈ ಒಡಿಶಾ, 3rd ಈಸ್ ಛತ್ತೀಸ್ಗಢ, 4th ಈಸ್ ವೆಸ್ಟ್ ಬೆಂಗಾಲ್, 5th ಈಸ್ ಮಧ್ಯಪ್ರದೇಶ್, 6th ಈಸ್ ತೆಲಂಗಾಣ, 7th ಈಸ್ ಮಹಾರಾಷ್ಟ್ರ, 8th ಈಸ್ ಬಿಹಾರ್, 9th ಈಸ್ ಆಂಧ್ರ ಪ್ರದೇಶ್ ಮತ್ತು 10ನೇ ಸ್ಥಾನದಲ್ಲಿ ನಾವು ಉತ್ತರ ಪ್ರದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಇವೆರಡು ಅಟ್ಲೀಸ್ಟ್ ಟಾಪ್ 5 ಸ್ಟೇಟ್ಸ್ ಅಂತಕ್ಕಂಥ
ಅಂತಕ್ಕಂಥದ್ದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ನಾವು ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯ್ತು. ನಾವು ಎಷ್ಟನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಸೊ ಫಿನಾನ್ಷಿಯಲ್ ಇಯರ್ 24 ನಲ್ಲಿ ನಾವು 244.27 ಮಿಲಿಯನ್ ಟನ್ಸ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೇವೆ. ಸೊ ಹೋಲಿಕೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಸರಿ ಸುಮಾರು 100 ಮಿಲಿಯನ್ ಟನ್ಸ್ ಆಫ್ ಅಪ್ರಾಕ್ಸಿಮೇಟ್ಲಿ. ಸೊ ಇಷ್ಟು ಟನ್ಸ್ ಆಫ್ ಕಲ್ಲಿದ್ದಲನ್ನ ಅಂದ್ರೆ ಮಿಲಿಯನ್ ಟನ್ಸ್ ಆಫ್ ಕಲ್ಲಿದ್ದಲನ್ನ ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಂದ್ರೆ ಈ ಒಂದು ಡಿಪೆಂಡೆನ್ಸಿ ಏನಿರುತ್ತೆ, ಸೊ ಅವಲಂಬನೆ ಏನಿರುತ್ತೆ, ಆ ಒಂದು ಅವಲಂಬನೆಯನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಐ ವಾಸ್ ಟೆಲ್ಲಿಂಗ್ ಯು ದೇರ್ ಆರ್ 2 ಟೈಪ್ಸ್ ಆಫ್ ಕೋಲ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಮೊದಲನೇ ಟೈಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಪ್ಟಿವ್ ಕೋಲ್ ಅಂತ ಕರಿತೇವೆ. ಸೊ ಕ್ಯಾಪ್ಟಿವ್ ಕೋಲ್ ಅದರ ಅರ್ಥ ಏನು ಅಂದ್ರೆ, ಯಾರು ಅದನ್ನ ಮೈನಿಂಗ್ ಮಾಡ್ತಾರೆ ಆ ಮೈನಿಂಗ್ ಇಂದ ಸಿಗ್ತಕ್ಕಂಥ ಕೋಲ್ ಏನಿರುತ್ತೆ, ದೇ ಶುಡ್ ಯೂಸ್ ದಟ್ ಕೋಲ್ ಫಾರ್ ದೇರ್ ಓನ್ ಪರ್ಪಸ್, ಅಂದ್ರೆ ಅವರ ಸ್ವಂತ ಉಪಯೋಗಕ್ಕಾಗಿ ಮಾತ್ರ ಅದನ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಆ ರೀತಿಯ ಕಲ್ಲಿದ್ದಲನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಪ್ಟಿವ್ ಕೋಲ್ ಅಂತ ಕರಿತೇವೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಅವರು ಬೇರೆಯವರಿಗೆ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ದೇ ಶುಡ್ ಬಿ ಯೂಸ್ಡ್ ಫಾರ್ ದೇರ್ ಓನ್ ಕಂಪನಿ, ಸೊ ತನ್ನ ಕಂಪನಿಗೆ ಮಾತ್ರ ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನ ನಾವು ಬೇರೆ ಮಾರ್ಕೆಟಿಂಗ್ಗೆ ಅಥವಾ ಓನ್ ಕನ್ಸಂಪ್ಷನ್ಗೆ ಬಿಟ್ಟು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಅವರಿಗೆ ಇರೋದಿಲ್ಲ. ಸೊ ಹಾಗಿದ್ರೆ ಓನ್ ಕೆಪಾಸಿಟಿ ಅಂದ್ರೆ ಏನು? ಓನ್ ಕೆಪಾಸಿಟಿ ಅಂದ್ರೆ ಸೊ ಅವರು ಪವರ್ ಜನರೇಷನ್ ಇಂಡಸ್ಟ್ರೀಸ್ ಏನಿರ್ತವೆ ಅಂದ್ರೆ ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥ ಒಂದು ಇಂಡಸ್ಟ್ರೀಸ್ಗಳೇನಿರ್ತವೆ, ಸೊ ಅದು ತಮ್ಮದೇ ಆಗಿರ್ತಕ್ಕಂಥ ಇಂಡಸ್ಟ್ರಿಗಳಾಗಿದ್ದರೆ ಸೊ ಅಲ್ಲಿ ಮಾತ್ರ ಅದನ್ನ ಬಳಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ರಿಕ್ವೈರ್ ಅ ಸ್ಟಡಿ ಸಪ್ಲೈ ಆಫ್ ಕೋಲ್ ಫಾರ್ ದೇರ್ ಆಪರೇಷನ್ಸ್, ಅಂದ್ರೆ ತಮ್ಮ ಒಂದು ಕಾರ್ಯಾಚರಣೆಗಳಿಗೆ ಸೊ ಒಂದು ಸ್ಟಡಿ ಸಪ್ಲೈ ಅಂದ್ರೆ ನಿರಂತರವಾಗಿ ಸಪ್ಲೈ ಬೇಕಾಗಿದ್ದರೆ ಮಾತ್ರ ಸೊ ಅಂತವರು ಕ್ಯಾಪ್ಟಿವ್ ಕೋಲ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇ ಇದನ್ನ ನಾವು ಕಮರ್ಷಿಯಲ್ ಕೋಲ್ ಅಂತ ಕರಿತೇವೆ. ಸೊ ಹೆಸರಲ್ಲೇ ಗೊತ್ತಾಗ್ತಾ ಇದೆ. ಸೊ ದಿಸ್ ಫಾರ್ ದಿ ಇಂಟೆನ್ಷನ್ ಆಫ್ ಸೆಲ್ಲಿಂಗ್ ಇಟ್ ಟು ಅದರ್ಸ್, ಅಂದ್ರೆ ಓಪನ್ ಮಾರ್ಕೆಟ್ ನಲ್ಲಿ ಸೊ ಅದನ್ನ ಸೆಲ್ ಮಾಡ್ಲಿಕ್ಕೆ ಮೈನಿಂಗ್ ಮಾಡ್ತಕ್ಕಂಥ ಒಂದು ಕಲ್ಲಿದ್ದಲನ್ನ ನಾವೇನಂತ ಕರಿತೇವೆ ಅಂದ್ರೆ ಕಮರ್ಷಿಯಲ್ ಕೋಲ್ ಬ್ಲಾಕ್ಸ್ ಅಂತ ಕರಿತೇವೆ. ಸೊ ಇವೆರಡನ್ನೂ ಸೇರಿಸಿ ಉತ್ಪಾದನೆಯ ಟಾರ್ಗೆಟ್ ಅನ್ನ ನಮ್ಮ ಭಾರತ ದೇಶ ಈಗ ತೆಗೆದುಕೊಂಡಿರ್ತಕ್ಕಂಥದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಕಲ್ಲಿದ್ದಲನ ಉತ್ಪಾದನೆಯನ್ನ ಕಾಂಪಿಟೇಟಿವ್ ಮಾಡಲಿಕ್ಕೆ ಸೊ ಕಲ್ಲಿದ್ದಲಿನ ಮೈನಿಂಗ್ ಇಂಡಸ್ಟ್ರಿ ಏನಿರುತ್ತೆ ಅದನ್ನ ಲಿಬರಲೈಸೇಷನ್ ಮಾಡಿರ್ತಾರೆ, ಅಂದ್ರೆ ಉದಾರೀಕರಣ ಮಾಡಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಸೊ ಈ ಒಂದು ಕೋಲ್ ಪ್ರೊಡಕ್ಷನ್ ಅಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂದ್ರೆ ಖಾಸಗಿ ವ್ಯಕ್ತಿಗಳು ಕೂಡ ಅಥವಾ ಖಾಸಗಿ ಕಂಪನಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ನಮ್ಮ ಭಾರತ ಸರ್ಕಾರ ಮಾಡಿಕೊಟ್ಟಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಕೋಲ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯುರೋಪಾ ಕ್ಲಿಪ್ಪರ್ ಮಿಷನ್ನ ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಯುರೋಪಾ ಕ್ಲಿಪ್ಪರ್ ಮಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುರೋಪಾ ಮೇಲ್ಮೈ ಮತ್ತು ಭೂಗರ್ಭದ ಸಾಗರದ ವಿವರವಾದ ಸಮೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂದ್ರೆ ಟು ಕಂಡಕ್ಟ್ ಅ ಡೀಟೇಲ್ಡ್ ಸರ್ವೆ ಆಫ್ ಯುರೋಪಾ ಸರ್ಫೇಸ್ ಅಂಡ್ ಸಬ್ ಸರ್ಫೇಸ್ ಓಷನ್ ಅಂತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಯುರೋಪಾ? ಯುರೋಪಾ ಅಂತಕ್ಕಂಥದ್ದು ಒಂದು ನ್ಯಾಚುರಲ್ ಸೆಟಲೈಟ್ ಆಗಿರುತ್ತೆ, ಅಂದ್ರೆ ನೈಸರ್ಗಿಕ ಉಪಗ್ರಹ ಅಂತ ಕರಿತೇವೆ. ಸೊ ಈ ಒಂದು ನೈಸರ್ಗಿಕ ಉಪಗ್ರಹ ಯಾವ ಪ್ಲಾನೆಟ್ ಗಿರುತ್ತೆ ಅಂದ್ರೆ ಸೊ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಜುಪಿಟರ್ ಅಥವಾ ಗುರುಗ್ರಹಕ್ಕೆ ಇರ್ತಕ್ಕಂಥ ಒಂದು ಮೂನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಯುರೋಪಾ ಅಂತ ಕರಿತೇವೆ. ಸೊ ಜುಪಿಟರ್ ಅಂತಕ್ಕಂಥದ್ದು ನಮ್ಮ ಸೂರ್ಯನಿಂದ 5ನೇ ಒಂದು ಗ್ರಹವಾಗಿರುತ್ತೆ. ಸೊ ನಮ್ಮ ಭೂಮಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಭೂಮಿಯಿಂದ 2ನೇ ಗ್ರಹವಾಗಿ ನಾವು ಜುಪಿಟರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಜುಪಿಟರ್ ನಲ್ಲಿ ಇರ್ತಕ್ಕಂಥ ಒಂದು ಮೂನ್ ಅದನ್ನ ನಾವು ಯುರೋಪಾ ಅಂತ ಕರಿತೇವೆ. ಸೊ ಯುರೋಪಾದಲ್ಲಿ ಲೈಫ್ ಪಾಸಿಬಿಲಿಟಿ ಇದೆ, ಅಂದ್ರೆ ಜೀವರಾಶಿ ಇರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾಸಾದವರು ಒಂದು ಕ್ಲಿಪ್ಪರ್ ಮಿಷನ್ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ಲಿಪ್ಪರ್ ಮಿಷನ್ ಅನ್ನ ಸೊ ಈಗ ಜುಪಿಟರ್ ಆಗಿರ್ತಕ್ಕಂಥ ಜುಪಿಟರ್ ನಲ್ಲಿರ್ತಕ್ಕಂಥ ಒಂದು ಮೂನ್ಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಲಾಂಚ್ ಆಗಬೇಕು ಅಂದ್ರೆ ನಮ್ಮ ಭೂಮಿಯಿಂದ ಲಾಂಚ್ ಆದ್ರೆ ಸೊ ಇದು ಮಾರ್ಸ್ಗೆ ಹೋಗ್ಲಿಕ್ಕೆ ಸರಿಸುಮಾರು 1 ವರ್ಷ ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿಂದ ಲಾಂಚ್ ಆದ್ರೆ ಜುಪಿಟರ್ನ ರೀಚ್ ಮಾಡಲಿಕ್ಕೆ 2030ನೇ ಇಸ್ವಿಗೆ ಸೊ ಈ ಒಂದು ಮಿಷನ್ ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಆ ಒಂದು ರಿಪೋರ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ
ಯುರೋಪಾಸ್ ಕ್ಲಿಪ್ಪರ್ ಮಿಷನ್ ಅಂತ ಕರಿತೇವೆ. ಸೊ ಇಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಜುಪಿಟರ್ನ ನ್ಯಾಚುರಲ್ ಸ್ಯಾಟಲೈಟ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಜುಪಿಟರ್ನಲ್ಲಿ 4 ನ್ಯಾಚುರಲ್ ಸ್ಯಾಟಲೈಟ್ಸ್ಗಳಿರ್ತವೆ. ಸೊ ಒಂದನ್ನ ಐವೋ ಅಂತ ಕರಿತೇವೆ, ಇನ್ನೊಂದನ್ನ ಯುರೋಪಾ ಅಂತ ಕರಿತೇವೆ, ಗ್ಯಾನಿಮೇಡ್ ಅಂತ ಕರಿತೇವೆ, ಮತ್ತೆ ಕ್ಯಾಲಿಸ್ಟೋ ಅಂತ ಕರಿತೇವೆ. ಸೊ ಈಗ ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆ ಯುರೋಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಯುರೋಪಾ ಸ್ಟ್ರಕ್ಚರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಔಟರ್ ಸರ್ಫೇಸ್ ಅನ್ನ ನಾವು ಐಸ್ ಕ್ರಸ್ಟ್ ಅಂತ ಕರಿತೇವೆ, ಅಂದ್ರೆ ಸಂಪೂರ್ಣವಾಗಿ ಮಂಜಿನಿಂದ ಆವೃತ್ತವಾಗಿರ್ತಕ್ಕಂಥ ತೊಗಟೆ ಆಗಿರುತ್ತೆ. ಸೊ ಅದರ ಕೆಳಗಡೆ ಈ ಒಂದು ಲೇಯರ್ ಅನ್ನ ನೀವು ಏನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಓಷನ್ಸ್ ಅಂತ ಕರಿತೇವೆ, ಸಮುದ್ರ ಅಂತ ಕರಿತೇವೆ. ಸೊ ಈ ಒಂದು ಸಮುದ್ರದ ಒಳಗೆ ಲೈಫ್ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದು ಸೂಕ್ಷ್ಮ ಜೀವಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಪ್ರೋಕ್ಯಾರಿಯೋಟಿಕ್ ಜೀವಿಗಳು ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸಾಧ್ಯತೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಕ್ಲಿಪ್ಪರ್ ಮಿಷನ್ ಅಥವಾ ಯುರೋಪಾಸ್ ಕ್ಲಿಪ್ಪರ್ ಮಿಷನ್ ಅಂತ ಕರಿತೇವೆ. ಸೊ ಇದು ಗುರುಗ್ರಹದ ಚಂದ್ರನಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಯಾಕೆ ಜುಪಿಟರ್ಗೆ ಮಾಡ್ತಾ ಇದ್ದಾರೆ, ಯಾಕೆ ಜುಪಿಟರ್ನ ಯುರೋಪಾಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ರೀಸನ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಬಿಕಾಸ್ ಯಾವುದೇ ಒಂದು ಸ್ಪೇಸ್ ಮಿಷನ್ ಅನ್ನ ಮಾಡಿದಾಗ ಅದು ಕ್ರೋರ್ಸ್ ಆಫ್ ರುಪೀಸ್ ಅನ್ನ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಸೊ ಕ್ರೋರ್ಸ್ ಆಫ್ ರುಪೀಸ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ನಾವು ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ಸಿಗ್ನಿಫಿಕೆನ್ಸ್ ಇರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಯುರೋಪಾಗೆ ಇರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಸೊ ಈ ಒಂದು ಯುರೋಪಾ ಏನಿದೆ ದಟ್ ಕುಡ್ ಸಪೋರ್ಟ್ ಲೈಫ್, ಅಂದ್ರೆ ಜೀವನವನ್ನ ಬೆಂಬಲ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥ ಒಂದು ಮೂನ್ ಅದಾಗಿರುತ್ತೆ ಅಥವಾ ಸ್ಯಾಟಲೈಟ್ ಆಗಿರುತ್ತೆ. ಸೊ ಅದರ ಜೊತೆಗೆ ಈ ಒಂದು ಪ್ರದೇಶದಲ್ಲಿ 3 ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಲೈಫ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಒಂದು ಜೀವಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ 3 ಮೂಲಭೂತ ಲಕ್ಷಣಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೊದಲನೇ ಮೂಲಭೂತ ಲಕ್ಷಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿಕ್ವಿಡ್ ವಾಟರ್ ಅಂತ ಕರಿತೀವಿ, ಅಂದ್ರೆ ದ್ರವ ರೂಪದಲ್ಲಿರ್ತಕ್ಕಂಥ ನೀರು ಅಲ್ಲಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಎರಡನೇ ಒಂದು ರಿಕ್ವೈರ್ಮೆಂಟ್ ಅನ್ನ ನಾವು ಕೆಮಿಸ್ಟ್ರಿ ಅಂತ ಕರಿತೇವೆ, ಅಂದ್ರೆ ಅಲ್ಲಿ ಅನೇಕ ರಾಸಾಯನಿಕ ವಸ್ತುಗಳ ಸಂಯೋಜನೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದು ಎರಡನೇ ಕ್ವಾಲಿಟಿ ಆಗಿರುತ್ತೆ. ಸೊ ಮೂರನೇ ಕ್ವಾಲಿಟಿ ಬಂದು ಎನರ್ಜಿ, ಅಂದ್ರೆ ಶಕ್ತಿಯ ಲಭ್ಯತೆ ಇರುತ್ತೆ. ಸೊ ಸೂರ್ಯನಿಗಿಂತ ಸ್ವಲ್ಪ ದೂರದಲ್ಲಿದ್ದರೂ ಕೂಡ ಅಲ್ಲಿ ಕೆಲವೊಂದು ಅನ್ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಮಿಷನ್ ಅನ್ನ ಜುಪಿಟರ್ನ ಮೂನ್ ಆಗಿರ್ತಕ್ಕಂಥ ಯುರೋಪಾಗೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಷ್ಟೆಲ್ಲಾ ಪ್ರಾಪರ್ಟೀಸ್ ಇದ್ರೂ ಕೂಡ ದೇರ್ ಆರ್ ಸಮ್ ಚಾಲೆಂಜಸ್, ಅಂದ್ರೆ ಕೆಲವೊಂದು ಸವಾಲುಗಳಿದೆ. ಅಂದ್ರೆ ಈ ಒಂದು ಮಿಷನ್ ಅನ್ನ ಮಾಡ್ಲಿಕ್ಕೆ ಕೆಲವೊಂದು ಸವಾಲುಗಳಿದ್ದಾವೆ. ಸೊ ಅದರಲ್ಲಿ ಮೊದಲನೇ ಸವಾಲನ್ನ ನಾವೇನಂತ ಕರಿತೇವೆ ಅಂದ್ರೆ ರೇಡಿಯೇಷನ್ ಅಂತ ಕರಿತೇವೆ. ಅತ್ಯಂತ ಹೆಚ್ಚಿನ ವಿಕಿರಣ ಇರತಕ್ಕಂಥ ಕಾರಣದಿಂದ ನಾವು ಕಳಿಸ್ತಕ್ಕಂಥ ಪೇಲೋಡ್ಸ್ ಏನಿರುತ್ತೆ ಸೊ ಅದನ್ನ ನಾವು ಸೂಟಬಲ್ ಆಗಿ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಾದ ನಂತರ ಮಾತ್ರ ನಾವು ಡೇಟಾವನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಸೊ ಅದಾದ್ಮೇಲೆ ಪವರ್ ಅಂತ ಹೇಳ್ತೇವೆ. ಪವರ್ ಅಂತ ಹೇಳಿದ್ರೆ ಇವಾಗ ಜುಪಿಟರ್ ಇರುತ್ತೆ, ಜುಪಿಟರ್ನ ಮೂನ್ ಅನ್ನ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ಇಲ್ಲೇನಾದ್ರೂ ಸೂರ್ಯನ ಮಧ್ಯದಲ್ಲಿ ಜುಪಿಟರ್ ಬಂದಾಗ, ಅಂದ್ರೆ ಇಲ್ಲಿ ಯುರೋಪಾ ಇದೆ, ಸೊ ಇಲ್ಲಿ ಸನ್ ಇದೆ, ಸನ್ ಮತ್ತೆ ಯುರೋಪಾ ಮಧ್ಯೆ ಏನಾದ್ರೂ ಜುಪಿಟರ್ ಬಂದಾಗ ಸೊ ಇಲ್ಲಿ ಸೋಲಾರ್ ಎನರ್ಜಿ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಅವಾಗ ಅಲ್ಲಿ ನಾವು ಕಳಿಸಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಅಥವಾ ಪೇಲೋಡ್ಸ್ ವರ್ಕ್ ಆಗದೇ ಇರತಕ್ಕಂಥ ಒಂದು ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಕೊನೆಯದಾಗಿ ಇರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ ಡಿಸ್ಟೆನ್ಸ್, ಅಂದ್ರೆ ಭೂಮಿ ಮತ್ತು ಜುಪಿಟರ್ಗೆ ಸಾಕಷ್ಟು ಡಿಸ್ಟೆನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದು ಒಂದು ಡೇಟಾವನ್ನ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಾಗ ಅದು ಭೂಮಿಗೆ ಕಳಿಸ್ಲಿಕ್ಕೆ, ಅಂದ್ರೆ ಟು ಸೆಂಡ್ ದ ಡೇಟಾ ಫ್ರಮ್ ಜುಪಿಟರ್, ಅಂದ್ರೆ ಜುಪಿಟರ್ ಇನ್ ದ ಸೆನ್ಸ್ ಐ ಮೀನ್ ಟು ಸೇ ದ ಮೂನ್ ಆಫ್ ದಿ ಜುಪಿಟರ್ ಇಂದ ಭೂಮಿಗೆ ಡೇಟಾವನ್ನ ಕಳಿಸ್ಲಿಕ್ಕೆ 45 ಡೇಸ್ ತೆಗೆದುಕೊಳ್ಳುತ್ತೆ. ಸೊ ಇವೆಲ್ಲ ಈ ಒಂದು ಮಿಷನ್ಗೆ ಇರ್ತಕ್ಕಂಥ ಒಂದು ಚಾಲೆಂಜಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥ ಇಂಟೆನ್ಷನ್ ಏನು ಅಂದ್ರೆ, ಸೊ ಪೊಟೆನ್ಷಿಯಲ್ ಹ್ಯಾಬಿಟಬಿಲಿಟಿ ಅಂಡ್ ಸೈನ್ಸ್ ಆಫ್ ಲೈಫ್, ಅಂದ್ರೆ ಜೀವರಾಶಿ ಬದುಕ್ತಕ್ಕಂಥ ಒಂದು ಸಾಧ್ಯತೆ ಮತ್ತು ಜೀವರಾಶಿಯನ್ನ ಅಲ್ಲಿ ಇರ್ಬೋದು ಅಂತಕ್ಕಂಥ ಒಂದು ಸಾಧ್ಯತೆಯನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇವ್ರು ಕಳಿಸ್ತಾ ಇರ್ತಕ್ಕಂಥ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದ್ಯಾವ್ದು ಅಂದ್ರೆ, ಸೊ ಐಸ್ ಪೆನೆಟ್ರೇಟಿಂಗ್ ರೆಡಾರ್ ಅನ್ನ ಕಳಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಟೋಪೋಗ್ರಾಫಿಕಲ್ ಮ್ಯಾಪಿಂಗ್ ಅಂತ ಕಳಿಸ್ತಾ ಇದ್ದಾರೆ. ಸೊ ಈ 2 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಈ ಒಂದು ಮಿಷನ್ ನ ಅಡಿಯಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಈ ಒಂದು ಮಿಷನ್ ಆಸ್ ಐ ಟೋಲ್ಡ್ ಯು ಬಿಫೋರ್ ಆರ್ಬಿಟ್ ಇನ್ಸರ್ಷನ್ ಅರೌಂಡ್ ಜುಪಿಟರ್ ಇನ್ 2030 2030 ವೇಳೆಗೆ ಸೊ ಜುಪಿಟರ್ನ ಕಕ್ಷೆಗೆ ಹೋಗುತ್ತೆ. ಸೊ ಜುಪಿಟರ್ನ ಕಕ್ಷೆಯನ್ನ ಸುತ್ತುತ್ತಾ ಯುರೋಪಾ ಅಂತಕ್ಕಂಥ ಮೂನ್ ಏನಿದೆ ಸೊ ಅದರ ಮುಂದೆ ಫ್ಲೈ ಬೈ ಆಗುತ್ತೆ. ಸೊ ಯಾವಾಗ ಅದು ಫ್ಲೈ ಬೈ ಆಗುತ್ತೆ ಸೊ ಅದು ಯುರೋಪಾ ಮುಂದೆ ಸಾಗಿದಾಗೆಲ್ಲ ಸೊ ಅಲ್ಲಿರ್ತಕ್ಕಂಥ ಡೇಟಾವನ್ನ ನಮ್ಮ ಭೂಮಿಗೆ ಕಳಿಸ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
ಭಾರತದಲ್ಲಿ ಲಘು ಯುದ್ಧ ವಿಮಾನ ಕಾರ್ಯಕ್ರಮಕ್ಕೆ ತೇಜಸ್ ಎಂಬ ಹೆಸರಿನ ಮಹತ್ವವೇನು? ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ನೇಮ್ ತೇಜಸ್ ಗಿವನ್ ಟು ದ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಇನ್ ಇಂಡಿಯಾ? ಅಂದ್ರೆ ಭಾರತ ದೇಶದಲ್ಲಿ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಏನಿರುತ್ತೆ, ಸೊ ಇದಕ್ಕೆ ತೇಜಸ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ತೇಜಸ್ ಅಂತಕ್ಕಂಥ ಪದದ ಅರ್ಥವೇನು, ಅಥವಾ ಇದೇ ರೀತಿಯ ಹೆಸರನ್ನ ಯಾಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸಂಸ್ಕೃತದಲ್ಲಿ ಕಾಂತಿ ಅಂತ ಇದರ ಅರ್ಥವಾಗಿರುತ್ತೆ. ಸೊ ಅದರ ಮುಂದುವರೆದ ತಂತ್ರಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಅಂದ್ರೆ ಇಟ್ ಮೀನ್ಸ್ ರೇಡಿಯನ್ಸ್ ಇನ್ ಸ್ಯಾನ್ಸ್ಕ್ರಿಟ್ ರಿಫ್ಲೆಕ್ಟಿಂಗ್ ಇಟ್ಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಅಂದ್ರೆ ಮುಂದುವರೆದ ಒಂದು ಟೆಕ್ನಾಲಜಿಯನ್ನ ಹೊಂದಿರುವ ಕಾರಣದಿಂದ ಸೊ ಕ್ರಾಂತಿ ಅಂತಕ್ಕಂಥ ಅಥವಾ ಹೊಳಪು ಅಂತಕ್ಕಂಥ ಕಾಂತಿ ಅಂತಕ್ಕಂಥ ಒಂದು ಅರ್ಥವನ್ನ, ರೇಡಿಯನ್ಸ್ ಅಂದ್ರೆ ಕಾಂತಿ ಅಥವಾ ಹೊಳಪು ಅಂತಕ್ಕಂಥ ಅರ್ಥ ಇರುವ ಕಾರಣದಿಂದ ಸೊ ಇದಕ್ಕೆ ತೇಜಸ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ತೇಜಸ್ ಏರ್ಕ್ರಾಫ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಏರ್ಕ್ರಾಫ್ಟ್ ನ ಮುಖಾಂತರ ನಾವು ಮಿಸೈಲ್ ಗಳನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಈ ಒಂದು ಏರ್ಕ್ರಾಫ್ಟ್ ನ ವಿಶೇಷವಾಗಿರ್ತಕ್ಕಂಥ ಪ್ರಾಪರ್ಟಿ ಏನು ಅಂದ್ರೆ, ಸೊ ಇದನ್ನ ನಾವು ಟೈಲ್ ಲೆಸ್ ಅಂತ ಕರಿತೇವೆ. ಸೊ ನಾವು ಯೂಶಲಿ ಏರ್ಕ್ರಾಫ್ಟ್ ಗಳನ್ನ ನೋಡಿದಾಗ ಈ ತರ ಒಂದು ಟೈಲ್ ಇರುತ್ತೆ. ಸೊ ಈ ತೇಜಸ್ಗೆ ಯಾವುದೇ ರೀತಿಯ ಟೈಲ್ ಇಲ್ಲದೆ ಇರತಕ್ಕಂಥ ಒಂದು ಏರ್ಕ್ರಾಫ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಈ ರೀತಿಯ ತೇಜಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಡಿಫೆನ್ಸ್ ಮಿನಿಸ್ಟ್ರಿ ವತಿಯಿಂದ ಈಗ HAL ಗೆ ಕಾಂಟ್ರಾಕ್ಟ್ ಅನ್ನ ಕೊಡ್ತಾ ಇದ್ದಾರೆ ಅಥವಾ ಟೆಂಡರ್ ಅನ್ನ ಕೊಡ್ತಾ ಇರುವ ಕಾರಣದಿಂದ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ತೇಜಸ್ ನಲ್ಲಿ ಯಾವ ವೇರಿಯಂಟ್ ಅನ್ನ HAL ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ತಯಾರಿಯನ್ನ ಮಾಡ್ತಾರೆ ಅಂತ ಹೇಳೋದಾದ್ರೆ, ಸೊ 97 ಲೈಟ್ ಕಂಬ್ಯಾಕ್ಟ್ ಏರ್ಕ್ರಾಫ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಮಾರ್ಕ್ 1A ಫೈಟರ್ ಪ್ಲೇನ್ಸ್ ಅಂತ ಕರಿತೇವೆ. ಸೊ ಈ ವೇರಿಯಂಟ್ ಕೂಡ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಎಷ್ಟನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ 97 ಸಂಖ್ಯೆಯ ತೇಜಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ಇದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಕಾಂಟ್ರಾಕ್ಟ್ ಅನ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಗೆ ಕೊಟ್ಟಿರ್ತಾರೆ. ಸೊ ಇದು ಒಟ್ಟು ಕಾಸ್ಟ್ ಅನ್ನ ಕೇಳಿದ್ರೆ ನೀವು ಸರ್ಪ್ರೈಸ್ ಆಗ್ತೀರಾ, 65,000 ಕೋಟಿ ವೆಚ್ಚದಲ್ಲಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ 97 LCA ಮಾರ್ಕ್ 1A ಫೈಟರ್ ಜೆಟ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸೊ HAL ಗೆ ಕೊಟ್ಟಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಈ ಒಂದು ಫೈಟರ್ ಜೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತೇಜಸ್ ಏರ್ಕ್ರಾಫ್ಟ್ ಅಂತ ಕರಿತೇವೆ. ಸೊ ಈ ಒಂದು ತೇಜಸ್ ಏರ್ಕ್ರಾಫ್ಟ್ ಅನ್ನ ನಾವು ಏನಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಹಳೆಯದಾಗಿರ್ತಕ್ಕಂಥ ಮಿಗ್ ಫ್ಲೀಟ್ ಅಂತ ನಾವೇನ್ ಹೇಳ್ತೇವೆ ಅಂದ್ರೆ ಮಿಗ್ ಫೈಟರ್ ಜೆಟ್ಸ್ ಏನಿರ್ತವೆ, ಸೊ ಇದನ್ನ ರೀಪ್ಲೇಸ್ ಮಾಡುವ ಕಾರಣದಿಂದ ತೇಜಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಈ ಒಂದು ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಈ ಪ್ರೋಗ್ರಾಮ್ ಏನಿದೆ ಅಂದ್ರೆ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಏನಿದೆ, ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಇಟ್ ವಾಸ್ ಸ್ಟಾರ್ಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ 1984. ಸೊ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಭಾರತ ದೇಶದಲ್ಲಿ 1984ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇಟ್ ವಾಸ್ ಇನ್ 2003 ದಟ್ ದಿ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ವಾಸ್ ನೇಮ್ಡ್ ಆಸ್ ತೇಜಸ್. ಸೊ ಈ ಒಂದು 1984ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಪ್ರೋಗ್ರಾಮ್ ಏನಿರುತ್ತೆ, ಸೊ ಈ ಒಂದು ಪ್ರೋಗ್ರಾಮ್ಗೆ 2003ರಲ್ಲಿ ಇನ್ನೊಂದು ನಾಮಕರಣ ಮಾಡಲಾಗತ್ತೆ. ಸೊ ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ತೇಜಸ್ ಅಂತ ನಾಮಕರಣ ಮಾಡ್ತಾರೆ. ಸೊ ತೇಜಸ್ ಅಂತ ನಾಮಕರಣ ಮಾಡಿದಾಗ ಸೊ ಅಟಲ್ ಬಿಹಾರಿ ವಾಜಪೇಯಿ ರವರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದೊಂದು ಲೈಟೆಸ್ಟ್ ಆಗಿರುತ್ತೆ, ಹೆಸರಲ್ಲೇ ಗೊತ್ತಾಗ್ತಾ ಇದೆ. ಸೊ ಹಗುರವಾಗಿರ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಆಗಿರುತ್ತೆ, ಸ್ಮಾಲೆಸ್ಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಟೈಲ್ಲೆಸ್ ಅಥವಾ ಬಾಲವಿಲ್ಲದ ಒಂದು ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಇದು ಮಲ್ಟಿ ರೋಲ್ ಸೂಪರ್ ಸಾನಿಕ್ ಫೈಟರ್ ಆಗಿರುತ್ತೆ. ಸೊ ಸೂಪರ್ ಸಾನಿಕ್ ಅಂದ್ರೆ ಬೆಳಕಿನ ವೇಗಕ್ಕಿಂತ ವೇಗವಾಗಿ ಚಲಿಸ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಏರ್ಕ್ರಾಫ್ಟ್ ಏನಿರುತ್ತೆ ಇದು ಏರ್ ಟು ಏರ್ ಮಿಸೈಲ್ ಅಂದ್ರೆ ಗಾಳಿಯಿಂದ ಗಾಳಿಗೆ ಹಾರಬಲ್ಲ ಮಿಸೈಲ್ಗಳಾಗಿರ್ಬೋದು. ಸೊ ಅದಾದ್ಮೇಲೆ ಏರ್ ಟು ಸರ್ಫೇಸ್ ಅಂದ್ರೆ ಗಾಳಿಯಿಂದ ಮೇಲ್ಮೈಗೆ ಅಥವಾ ಭೂ ಮೇಲ್ಮೈಗೆ ಲಾಂಚ್ ಮಾಡ್ತಕ್ಕಂಥ ಮಿಸೈಲ್ಗಳಾಗಿರ್ಬೋದು. ಸೊ ಪ್ರಿಸಿಷನ್ ಗೈಡೆಡ್ ವೆಪನ್ಸ್ ಗಳನ್ನ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಪ್ರಿಸಿಷನ್ ಅಂದ್ರೆ ನಿಖರವಾಗಿರ್ತಕ್ಕಂಥ ಗುರಿಗಳನ್ನ ಟಾರ್ಗೆಟ್ ಮಾಡಲಿಕ್ಕೆ ನಾವು ತೇಜಸ್ ಏರ್ಕ್ರಾಫ್ಟ್ ಗಳನ್ನ ಬಳಕೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ತೇಜಸ್ ನಲ್ಲಿ ಕೆಲವೊಂದು ವೇರಿಯಂಟ್ಸ್ ಇರುತ್ತೆ. ವೇರಿಯಂಟ್ಸ್ ಅಂದ್ರೆ ರೂಪಾಂತರಗಳು ಅಂತ ಕರಿತೇವೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ರೂಪಾಂತರವನ್ನ ನಾವು ತೇಜಸ್ ಟ್ರೈನರ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಗೊತ್ತಾಗುತ್ತೆ, ಟ್ರೈನರ್ ಅಂತಕ್ಕಂಥದ್ದು ತರಬೇತಿಯನ್ನ ನೀಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಎರಡನೇದನ್ನ ನಾವು LCA ನೇವಿ ಅಂತ ಕರಿತೇವೆ. ಸೊ ಟ್ವಿನ್ ಅಂಡ್ ಸಿಂಗಲ್ ಸೀಟ್ ಕ್ಯಾರಿಯರ್ ಕೇಪಬಲ್ ಆಗಿರುತ್ತೆ. ಅಂದ್ರೆ ಒಂದೇ ಸೀಟ್ ಇರುತ್ತೆ ಅಥವಾ ಡಬಲ್ ಸೀಟ್ ಇರ್ತಕ್ಕಂಥ ನೇವಿ ವರ್ಷನ್ ಆಫ್
ಏನೋ LCA ನಾವು ಎರಡನೇ ವೇರಿಯಂಟ್ ಆಗಿ ನೋಡ್ಬೋದಾಗಿರುತ್ತೆ. ಸೊ ಮೂರನೇ ವೇರಿಯಂಟ್ ಅನ್ನು ನಾವು LCA ತೇಜಸ್ ನೇವಿ ಮಾರ್ಕ್ 2 ಅಂತ ಕರಿತೇವೆ. ಸೊ ದಿಸ್ ಇಸ್ ದಿ ಫೇಸ್ 2 ಆಫ್ LCA ನೇವಿ. ಅಂದ್ರೆ LCA ನೇವಿ ಅಂತ ನಾವು ಪ್ರೀವಿಯಸ್ ಅಲ್ಲಿ ನಾವೇನ್ ನೋಡಿದ್ವಿ, ಸೊ ಅದರ ಎರಡನೇ ಹಂತದ ಅಡ್ವಾನ್ಸ್ಮೆಂಟ್ ಆಗಿರ್ತಕ್ಕಂಥ ಒಂದು LCA ಅನ್ನ ನಾವೇನಂತ ಕರಿತೀವಿ ಅಂದ್ರೆ LCA ತೇಜಸ್ ನೇವಿ ಮಾರ್ಕ್ 2 ಅಂತ ಕರಿತೇವೆ. ಸೊ ಕೊನೆಯದಾಗಿ ನಾವು ಮಾರ್ಕ್ 1A ಅಂತ ಕರಿತೇವೆ. ಸೊ ದಿಸ್ ಇಸ್ ದಿ ಇಂಪ್ರೂವ್ಮೆಂಟ್ ಓವರ್ ದಿ LCA ತೇಜಸ್ ಮಾರ್ಕ್ 1. ಸೊ ಮಾರ್ಕ್ 1 ಏನಿರುತ್ತೆ, ಸೊ ಅದನ್ನ ಇಂಪ್ರೂವ್ ಮಾಡುವ ಮುಖಾಂತರ ಮಾರ್ಕ್ 1A ಅಂತ ಇದನ್ನ ಕನ್ವರ್ಟ್ ಮಾಡಿರ್ತಾರೆ. ಸೊ ಇದು ಕೊನೆಯದಾಗಿರ್ತಕ್ಕಂಥ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಈ ಒಂದು ವೇರಿಯಂಟ್ ನ ಸ್ಪೆಷಾಲಿಟಿ ಏನಂದ್ರೆ ಹೈಯರ್ ಥ್ರಸ್ಟ್ ಇಂಜಿನ್ ಇರುತ್ತೆ. ಅಂದ್ರೆ ಅತ್ಯಂತ ಹೆಚ್ಚಿನ ಪವರ್ ಅನ್ನ ಹೊಂದಿರತಕ್ಕಂಥ ಎಂಜಿನ್ ಅನ್ನ ನಾವು ಈ ಒಂದು ವೇರಿಯಂಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಕೆಳಗಿನವುಗಳಲ್ಲಿ ಯಾವುದು ಡಬಲ್ ತೆರಿಗೆಯನ್ನು ಉತ್ತಮವಾಗಿ ವಿವರಿಸುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಡಬಲ್ ಟ್ಯಾಕ್ಸೇಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ವಿಭಿನ್ನ ನ್ಯಾಯ ವ್ಯಾಪ್ತಿಗಳಿಂದ ಒಂದೇ ಆದಾಯದ ಮೂಲಕ್ಕೆ ತೆರಿಗೆಯನ್ನ ವಿಧಿಸ್ತಕ್ಕಂಥದ್ದು. ಟ್ಯಾಕ್ಸಿಂಗ್ ದ ಸೇಮ್ ಸೋರ್ಸ್ ಆಫ್ ಇನ್ಕಮ್ ಬೈ ಟೂ ಡಿಫರೆಂಟ್ ಜ್ಯೂರಿಸ್ಡಿಕ್ಷನ್ಸ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ಐ ಆಮ್ ಸ್ಟೇಯಿಂಗ್ ಇನ್ ಒನ್ ಕಂಟ್ರಿ A and I am also a citizen of some other country. So suppose I have an industry or income in one particular country. So ನಾನು ತೆಗೆದುಕೊಳ್ತಾ ಇರ್ತಕ್ಕಂಥ ಇನ್ಕಮ್ಗೆ ಕಂಟ್ರಿ ಎ ಅಲ್ಲೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ, ಕಂಟ್ರಿ ಬಿ ಅಲ್ಲೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ. ಸೊ ಸೋರ್ಸ್ ಆಫ್ ಇನ್ಕಮ್ ಒಂದೇ ಆಗಿರುತ್ತೆ. ಸೊ ಒಂದೇ ಇನ್ಕಮ್ಗೆ ನಾನು ಎರಡು ರಾಷ್ಟ್ರಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಸೊ ಅದನ್ನ ನಾವು ಡಬಲ್ ಟ್ಯಾಕ್ಸೇಷನ್ ಅಂತ ಕರಿತೇವೆ. ಸೊ ಡಬಲ್ ಟ್ಯಾಕ್ಸೇಷನ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಇಂಡಿಯಾ ಅಂಡ್ ಮರಿಷಿಯಸ್ ಟ್ಯಾಕ್ಸ್ ಟ್ರೀಟಿ ಪ್ರೋಟೋಕಾಲ್ ಏನಿರುತ್ತೆ, ಸೊ ಈ ಒಂದು ಪ್ರೋಟೋಕಾಲ್ಗೆ ಈಗ ಅಮೆಂಡ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಪ್ರೋಟೋಕಾಲ್ ಏನಿರುತ್ತೆ, ಸೊ ಅದು ಡಬಲ್ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಡಬಲ್ ಟ್ಯಾಕ್ಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಮರಿಷಿಯಸ್. ಸೊ ಇಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಐಲ್ಯಾಂಡ್ ನೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮರಿಷಿಯನ್ಸ್ ಅಂತ ಕರಿತೇವೆ. ಸೊ ಈ ಎರಡೂ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಈ ಒಂದು ಪ್ರೋಟೋಕಾಲ್ ಏನಿದೆ ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ಟ್ಯಾಕ್ಸ್ ಪ್ರೋಟೋಕಾಲ್ ಏನಿದೆ, ಸೊ ಇದಕ್ಕೆ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಅವಾಯ್ಡೆನ್ಸ್ ಆಫ್ ಡಬಲ್ ಟ್ಯಾಕ್ಸೇಷನ್, ಅಂದ್ರೆ ಎರಡೂ ಕಡೆ ತೆರಿಗೆ ಆಗ್ತಕ್ಕಂಥ ಒಂದು ಸಿಸ್ಟಮ್ ಏನಿರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಪ್ರಿವೆನ್ಷನ್ ಆಫ್ ಫಿಸ್ಕಲ್ ಎವೇಷನ್, ಅಂದ್ರೆ ಟ್ಯಾಕ್ಸ್ ಕಟ್ಟೋದನ್ನ ತಪ್ಪಿಸ್ಕೊಳ್ತಾ ಇರ್ತಕ್ಕಂಥವರನ್ನ ಪ್ರಿವೆಂಟ್ ಮಾಡಲಿಕ್ಕೆ ತಿದ್ದುಪಡಿಯನ್ನ ಮಾಡಿರ್ತಾರೆ. ಬಟ್ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ರ್ಯಾಟಿಫೈ ಆಗಿ ನೋಟಿಫೈ ಆಗಬೇಕಂದ್ರೆ ಎರಡೂ ರಾಷ್ಟ್ರಗಳು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿ ಸೊ ಅದಾದ್ಮೇಲೆ ಅದನ್ನ ಅಧಿಸೂಚನೆ ಮಾಡ್ತಕ್ಕಂಥದ್ದು ಬಾಕಿ ಇದೆ. ತಿದ್ದುಪಡಿ ಅಂತೂ ಕಂಪ್ಲೀಟ್ ಆಗಿರುತ್ತೆ. ಹಾಗಿದ್ರೆ ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಇಂಪ್ಲಿಕೇಶನ್ ಫಾರ್ ದಿ ಟ್ಯಾಕ್ಸೇಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂಡ್ ಅದರ್ ಇನ್ಕಮ್. ಅಂದ್ರೆ ನಮಗೆ ಎರಡು ರೀತಿಯ ಇನ್ಕಮ್ ಇರುತ್ತೆ. ಒಂದನ್ನ ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ, ಸೊ ಇನ್ನೊಂದು ಬೇರೆ ಎನಿ ಇನ್ಕಮ್ ಆದ್ರೂ ಆಗಿರ್ಬೋದು. ಸೊ ಕ್ಯಾಪಿಟಲ್ ಗೇನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಪ್ರಾಪರ್ಟಿಯನ್ನ 10 ಲಕ್ಷಕ್ಕೆ ನಾನು ಪರ್ಚೇಸ್ ಮಾಡ್ಕೊಂಡಿರ್ತೇನೆ. ಸೊ 2-3 ವರ್ಷಗಳ ನಂತರ ಅದನ್ನ ನಾನು 25 ಲಕ್ಷಕ್ಕೆ ಮಾರಾಟ ಮಾಡ್ತೇನೆ. ಸೊ ಡಿಫ್ರೆನ್ಸ್ ನನಗೆ ಎಷ್ಟು ಪ್ರಾಫಿಟ್ ಇಲ್ಲ ಆಯ್ತು ಅಂದ್ರೆ 15 ಲಕ್ಷ ಹೆಚ್ಚುವರಿ ಪ್ರಾಫಿಟ್ ಆಗಿರುತ್ತೆ. ಸೊ ಇದನ್ನ ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಸೊ ಇದಕ್ಕೂ ಕೂಡ ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗಿರುತ್ತೆ. ಸೊ ಈ ಎರಡು ರೀತಿಯ ಟ್ಯಾಕ್ಸಸ್ ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಪೀಪಲ್ ಆಫ್ ಎನಿ ಸಿಟಿಸನ್ ಯಾರಿರ್ತಾರೆ ಸೊ ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಇಲ್ಲಿ ಮಾಡಿರ್ತಾರೆ. ಸೊ ವಾಟ್ ಈಸ್ ಡಬಲ್ ಟ್ಯಾಕ್ಸೇಷನ್? ನಾನು ಆಲ್ರೆಡಿ ಹೇಳಿದ್ದೇನೆ, 2 ಡಿಫರೆಂಟ್ ಜ್ಯೂರಿಸ್ಡಿಕ್ಷನ್ಸ್, ಅಂದ್ರೆ ಎರಡು ವಿವಿಧ ನ್ಯಾಯ ವ್ಯಾಪ್ತಿಗಳಲ್ಲಿ ಸೊ ಒಂದೇ ಸೋರ್ಸ್ ಆಫ್ ಇನ್ಕಮ್ಗೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರೆ ಸೊ ಅದನ್ನ ನಾವು ಡಬಲ್ ಟ್ಯಾಕ್ಸೇಷನ್ ಅಂತ ಕರಿತೇವೆ. ಸೊ ಇದರಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಡಬಲ್ ಟ್ಯಾಕ್ಸೇಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದು ಕಾರ್ಪೊರೇಟ್ ಮತ್ತೆ ಪರ್ಸನಲ್ ಲೆವೆಲ್ ಅಂತ ಕರಿತೇವೆ. ಅಂದ್ರೆ ನಾನು ಸೇಮ್ ಸೋರ್ಸ್ ಆಫ್ ಇನ್ಕಮ್ ಇದೆ, ಅದನ್ನ ಕಾರ್ಪೊರೇಟ್ ಲೆವೆಲ್ ಅಲ್ಲೂ ಟ್ಯಾಕ್ಸ್ ಕಟ್ತಾ ಇದ್ದೇನೆ, ಪರ್ಸನಲ್ ಲೆವೆಲ್ ಅಲ್ಲೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೇನೆ. ಸೊ ಅದನ್ನು ಕೂಡ ನಾವು ಡಬಲ್ ಟ್ಯಾಕ್ಸೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಎರಡನೇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಂಟರ್ನ್ಯಾಷನಲ್ ಕಾಂಟೆಕ್ಸ್ಟ್ ನಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಸನ್ನಿವೇಶದಲ್ಲಿ ಸೊ ಎರಡೂ ರಾಷ್ಟ್ರಗಳಲ್ಲಿ ನಾನು ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರೆ ಸೊ ಅದನ್ನು ಕೂಡ ನಾವು ಡಬಲ್ ಟ್ಯಾಕ್ಸೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಡಬಲ್ ಟ್ಯಾಕ್ಸೇಷನ್ ಏನಿದೆ, ಟು ಮಿಟಿಗೇಟ್ ದಿ ಎಫೆಕ್ಟ್ಸ್ ಮೆನಿ ಕಂಟ್ರೀಸ್ ಹ್ಯಾವ್ ಟ್ರೀಟೀಸ್, ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಡಬಲ್ ಟ್ಯಾಕ್ಸೇಷನ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅನೇಕ ರಾಷ್ಟ್ರಗಳು ಕೆಲವೊಂದು ಟ್ಯಾಕ್ಸ್ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತವೆ. ಸೊ ಇದನ್ನ ನಾವು ಟ್ಯಾಕ್ಸ್ ಟ್ರೀಟೀಸ್ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದಗಳ ಮುಖಾಂತರ ದೇ ಪ್ರೊವೈಡ್ ರಿಲೀಫ್ ಈದರ್ ಥ್ರೂ ಟ್ಯಾಕ್ಸ್ ಕ್ರೆಡಿಟ್ಸ್, ಅಂದ್ರೆ ಟ್ಯಾಕ್ಸ್ ಕ್ರೆಡಿಟ್ ಗಳನ್ನ ಕೊಡುವ ಮುಖಾಂತರ ಅಥವಾ ಎಕ್ಸೆಂಪ್ಷನ್ಸ್ ಗಳನ್ನ ಕೊಡುವ ಮುಖಾಂತರ, ಅಂದ್ರೆ ವಿನಾಯಿತಿಗಳನ್ನ ಕೊಡುವ ಮುಖಾಂತರ ಅಥವಾ ರಿಡ್ಯೂಸಿಂಗ್ ದಿ ಟ್ಯಾಕ್ಸ್ ರೇಟ್ಸ್ ನ ಮುಖಾಂತರ ಸೊ ಈ ಒಂದು ಡಬಲ್ ಟ್ಯಾಕ್ಸ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥ
ಒಪ್ಪಂದಗಳನ್ನು ನಾವು ಅನೇಕ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯಾ ಮತ್ತೆ ಮರಿಷಿಯಸ್ ಟ್ಯಾಕ್ಸ್ ಟ್ರೀಟಿಯನ್ನು ನಾವು ನೋಡೋದಾದ್ರೆ, ಸೊ ಅಗ್ರಿಮೆಂಟ್ ಏಮ್ಡ್ ಅಟ್ ಅವಾಯ್ಡಿಂಗ್ ಡಬಲ್ ಟ್ಯಾಕ್ಸೇಷನ್, ಅಂದ್ರೆ ಈ ಒಂದು ಒಪ್ಪಂದ ಏನಿದೆ ಸೊ ಇದು ಡಬಲ್ ಟ್ಯಾಕ್ಸೇಷನ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಮೂಲತಃ ಸಹಿ ಆಗಿರ್ತಕ್ಕಂಥದ್ದು 1982 1982ರಲ್ಲಿ ಸಹಿ ಆಗಿರ್ತಕ್ಕಂಥ ಒಂದು ಒಪ್ಪಂದವಿದಾಗಿರುತ್ತೆ. ಸೊ ರೀಸೆಂಟ್ ಡೆವಲಪ್ಮೆಂಟ್ಸ್ ಅನ್ನ ನಾವು ನೋಡೋದಾದ್ರೆ ಮಾರ್ಚ್ 2024ರಲ್ಲಿ ಅಂದ್ರೆ ಕಳೆದ ತಿಂಗಳಿನಲ್ಲಿ ಸೊ ಒಂದು ಇನ್ನೊಂದು ಫರ್ದರ್ ಅಮೆಂಡ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಅಮೆಂಡ್ಮೆಂಟ್ ಅನ್ನ ನಾವು PPT ಅಂತ ಕರಿತೇವೆ. PPT ಅಂದ್ರೆ ಪ್ರಿನ್ಸಿಪಲ್ ಪರ್ಪಸ್ ಟೆಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಿನ್ಸಿಪಲ್ ಪರ್ಪಸ್ ಟೆಸ್ಟ್ ಅನ್ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಟು ಕರ್ಟೈಲ್ ಟ್ಯಾಕ್ಸ್ ಅವಾಯ್ಡೆನ್ಸ್, ಅಂದ್ರೆ ಯಾರಾದ್ರೂ ತೆರಿಗೆಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅವರನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಮಾಡಿರ್ತಾರೆ. ಸೊ ಈ ಒಂದು ತಿದ್ದುಪಡಿಯನ್ನ ನಾವು ಪ್ರಿನ್ಸಿಪಲ್ ಪರ್ಪಸ್ ಟೆಸ್ಟ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಡಬಲ್ ಟ್ಯಾಕ್ಸೇಷನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸುಧಾರಿತ ಪಾವತಿ ಯೋಜನೆಗಳ ಮೂಲಕ ಜನರನ್ನು ವಂಚನೆ ಮಾಡುವುದು ಅತ್ಯಂತ ಸಾಮಾನ್ಯವಾದ ಸೈಬರ್ ಕ್ರೈಮ್ಗಳಲ್ಲಿ ವಿಶ್ವದಾದ್ಯಂತ ಭಾರತದ ಶ್ರೇಣಿ ಏನು? ಸೊ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ವರ್ಲ್ಡ್ ವೈಡ್ ಇನ್ ಸೈಬರ್ ಕ್ರೈಮ್ ವಿತ್ ಸ್ಕ್ಯಾಮಿಂಗ್ ಪೀಪಲ್ ಥ್ರೂ ಅಡ್ವಾನ್ಸ್ ಪೇಮೆಂಟ್ ಸ್ಕೀಮ್ ಬೀಯಿಂಗ್ ದ ಮೋಸ್ಟ್ ಕಾಮನ್ ಟೈಪ್. ಅಂದ್ರೆ ಸೊ ಹಣವನ್ನ ನೀಡುವ ಒಂದು ಲ್ಯೂರಿಂಗ್ ಅಂತ ನಾವೇನು ಹೇಳ್ತೇವೆ, ಹಣ ಸಿಗುತ್ತೆ ಅಂತಕ್ಕಂಥ ಒಂದು ಸ್ಕೀಮ್ಗಳನ್ನ, ಪಾಂಜಿ ಸ್ಕೀಮ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮುಖಾಂತರ ಜನರನ್ನ ಸೈಬರ್ ಕ್ರೈಮ್ಗೆ ತಳ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಪ್ರಪಂಚದಲ್ಲಿ ಭಾರತ ರಾಷ್ಟ್ರ ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರವನ್ನ ಸೈಬರ್ ಕ್ರೈಮ್ನಲ್ಲಿ 10ನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಆಗಿರ್ತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಜರ್ನಲ್. ಆ ಒಂದು ಜರ್ನಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ +1 ಅಂತ ಕರಿತೇವೆ. ಸೊ ಇವರು ನೀಡಿರ್ತಕ್ಕಂಥ ಈ ಒಂದು ರ್ಯಾಂಕಿಂಗ್ ನ ಪ್ರಕಾರ ಈ ಸೈಬರ್ ಕ್ರೈಮ್ಗಳಲ್ಲಿ ನಾವು ರಷ್ಯಾನ ಮೊದಲನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೆಕೆಂಡ್ ಈಸ್ ಉಕ್ರೇನ್, ಥರ್ಡ್ ಈಸ್ ಚೈನಾ, ಫೋರ್ತ್ ಈಸ್ ಯುನೈಟೆಡ್ ಸ್ಟೇಟ್ಸ್, ಫಿಫ್ತ್ ಈಸ್ ನೈಜೀರಿಯಾ ಆಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವು 10ನೇ ಸ್ಥಾನದಲ್ಲಿ ನೋಡಬಹುದಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಚರ ಆಸ್ತಿಗಳನ್ನು ಬಹಿರಂಗಪಡಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ತೀರ್ಪೇನು? ಸೊ ವಾಟ್ ಈಸ್ ದ ರೀಸೆಂಟ್ ರೂಲಿಂಗ್ ಬೈ ಸುಪ್ರೀಂ ಕೋರ್ಟ್ ರಿಗಾರ್ಡಿಂಗ್ ದಿ ಡಿಸ್ಕ್ಲೋಷರ್ ಆಫ್ ಮೂವಬಲ್ ಪ್ರಾಪರ್ಟಿ ಬೈ ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಇನ್ ಎಲೆಕ್ಷನ್? ಸೊ ಚರ ಆಸ್ತಿ, ಸ್ಥಿರ ಆಸ್ತಿ ಅಂತ ಬರುತ್ತೆ. ಸೊ ಚರ ಆಸ್ತಿ ಅಂದ್ರೆ ಮೂವಬಲ್ ಪ್ರಾಪರ್ಟಿ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಅ ಲಕ್ಸುರಿಯಸ್ ಕಾರ್ ಆರ್ ಎನಿ ಕಾರ್, ಸೊ ಅದನ್ನ ನಾವು ಮೂವಬಲ್ ಪ್ರಾಪರ್ಟಿ ಅಂತ ಕರಿತೇವೆ. ಸೊ ಈ ಒಂದು ಮೂವಬಲ್ ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಂತೆ ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಕಂಟೆಸ್ಟೆಂಟ್ಗಳೇನಿರ್ತವೆ ಸೊ ಅವರು ನಾಮಿನೇಷನ್ ಫೈಲ್ ಮಾಡೋ ಸಮಯದಲ್ಲಿ ಸೊ ಅವರ ಆಸ್ತಿಯನ್ನ ಪ್ರಕಟಣೆ ಮಾಡಬೇಕಾಗಿರುತ್ತೆ. ಬಟ್ ಈ ಒಂದು ಆಸ್ತಿಯನ್ನ ಪ್ರಕಟಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನ ಕೊಟ್ಟಿರುತ್ತೆ. ಸೊ ಆ ತೀರ್ಪು ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಭ್ಯರ್ಥಿಗಳು ಅವರು ಅಥವಾ ಅವರ ಅವಲಂಬಿತರು ಹೊಂದಿರತಕ್ಕಂಥ ಪ್ರತಿಯೊಂದು ಚರ ಆಸ್ತಿಯನ್ನು ಬಹಿರಂಗಪಡಿಸುವ ಅಗತ್ಯವಿಲ್ಲ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಕ್ಯಾಂಡಿಡೇಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಡಿಸ್ಕ್ಲೋಸ್ candidates are not required to disclose movable property ಅಂದ್ರೆ ಯಾವುದೇ ಚರ ಆಸ್ತಿಯನ್ನ not this option C, let us find out option C. ಅಭ್ಯರ್ಥಿಗಳು ಗಣನೀಯ ಮೌಲ್ಯದ ಅಥವಾ ಐಷಾರಾಮಿ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವ ಆಸ್ತಿಯನ್ನು ಮಾತ್ರ ಬಹಿರಂಗಪಡಿಸಬೇಕು. ಐ ರಿಪೀಟ್ ಅಗೇನ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಕ್ಯಾಂಡಿಡೇಟ್ಸ್ ನೀಡ್ ಟು ಡಿಸ್ಕ್ಲೋಸ್ ಓನ್ಲಿ ಪ್ರಾಪರ್ಟಿ ಆಫ್ ಸಬ್ಸ್ಟ್ಯಾನ್ಷಿಯಲ್ ವ್ಯಾಲ್ಯೂ ಆರ್ ರಿಫ್ಲೆಕ್ಟಿಂಗ್ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಂತ ಕರಿತೇವೆ. ಅಂದರೆ ಸಣ್ಣ ಸಣ್ಣ ಪ್ರಾಪರ್ಟಿ ಏನಿರುತ್ತೆ ಅದನ್ನು ಅವರು ಡಿಸ್ಕ್ಲೋಸ್ ಮಾಡದೇ ಇದ್ರೂ ನಡೆಯುತ್ತೆ. ಬಟ್ ಲಕ್ಸುರಿಯಸ್ ಪ್ರಾಪರ್ಟಿ ಏನಿರುತ್ತೆ ಸೊ ಅದನ್ನು ಕಡ್ಡಾಯವಾಗಿ ಡಿಸ್ಕ್ಲೋಸ್ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿನ ಪ್ರಕಾರ ಸೊ ಇದು ಕಡ್ಡಾಯವಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಕ್ಯಾಂಡಿಡೇಟ್ಸ್ ಹ್ಯಾವ್ ರೈಟ್ ಟು ಪ್ರೈವಸಿ ಫ್ರಮ್ ವೋಟರ್ಸ್. ಸುಪ್ರೀಂ ಕೋರ್ಟ್ ಅಂದರೆ ಅವರು ಹೊಂದಿರತಕ್ಕಂಥ ಒಂದು ಪ್ರಾಪರ್ಟಿ ಏನಿರುತ್ತೆ ಸೊ ಅದು ಅವರ ಖಾಸಗಿತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವಾಗಿರೋದ್ರಿಂದ ಸೊ ಅಭ್ಯರ್ಥಿಗಳಿಗೆ ಮತದಾರರಿಂದ ಖಾಸಗಿತನದ ಹಕ್ಕಿದೆ ಅಂತಕ್ಕಂಥ ಒಂದು ತೀರ್ಪನ್ನ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಸುಪ್ರೀಂ ಕೋರ್ಟ್ ಸೆಡ್ ದಟ್ ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಇನ್ ಎಲೆಕ್ಷನ್ಸ್ ಅಂದ್ರೆ ಎಲೆಕ್ಷನ್ಸ್ ಅಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಅಭ್ಯರ್ಥಿಗಳೇನಿರ್ತವೆ ಸೊ ದೇ ನೀಡ್ ನಾಟ್ ಡಿಸ್ಕ್ಲೋಸ್ ಈಚ್ ಅಂಡ್ ಎವ್ರಿ ಮೂವಬಲ್ ಪ್ರಾಪರ್ಟಿ ಅಂದ್ರೆ ಚರ ಆಸ್ತಿ ಏನಿರುತ್ತೆ ಸೊ ಅದನ್ನ ಪ್ರತಿಯೊಂದನ್ನು ಡಿಸ್ಕ್ಲೋಸ್ ಮಾಡ್ತಕ್ಕಂಥ
ಅವಶ್ಯಕತೆ ಇಲ್ಲ. ಸೊ ಹವೆವರ್ ಕ್ಯಾಂಡಿಡೇಟ್ಸ್ ನೀಡ್ ಟು ಡಿಸ್ಕ್ಲೋಸ್ ಇನ್ಫಾರ್ಮೇಶನ್ ಅಬೌಟ್ ಪ್ರಾಪರ್ಟಿ ದಟ್ ಈಸ್ ಸಬ್ಸ್ಟಾನ್ಷಿಯಲ್ ವ್ಯಾಲ್ಯೂ ಅಂಡ್ ರಿಫ್ಲೆಕ್ಟ್ಸ್ ದಿ ಲಕ್ಸುರಿಯಸ್ ಲೈಫ್ ಸ್ಟೈಲ್. ಅಂದ್ರೆ ಸೊ ಯಾವುದು ತುಂಬಾ ಹೈ ವ್ಯಾಲ್ಯೂ ಪ್ರಾಪರ್ಟಿ ಇರುತ್ತೆ, ಸೊ ಅದು ಲಕ್ಸುರಿಯಸ್ ಲೈಫ್ ಸ್ಟೈಲ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಸೊ ಅದನ್ನ ಡಿಸ್ಕ್ಲೋಸ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದ ವೋಟರ್ ಹ್ಯಾಡ್ ನೋ ಅಬ್ಸಲ್ಯೂಟ್ ರೈಟ್ ಟು ನೋ ಅಬೌಟ್ ಈಚ್ ಅಂಡ್ ಎವ್ರಿ ಅಸೆಟ್ ಆಫ್ ದಿ ಕ್ಯಾಂಡಿಡೇಟ್. ಅಂದ್ರೆ ಆ ಒಂದು ಅಭ್ಯರ್ಥಿಗೆ ಹೊಂದಿರತಕ್ಕಂಥ ಪ್ರತಿಯೊಂದು ಆಸ್ತಿಯನ್ನು ಏನೋ ತಿಳಿತಕ್ಕಂಥ ಒಂದು ಅವಕಾಶ ನಮ್ಮ ಜನರಿಗೆ ಅಂದ್ರೆ ವೋಟ್ ಹಾಕ್ತಕ್ಕಂಥವ್ರಿಗೆ ಇರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕ್ಯಾಂಡಿಡೇಟ್ ಹ್ಯಾಡ್ ದಿ ರೈಟ್ ಟು ಪ್ರೈವಸಿ ರಿಗಾರ್ಡಿಂಗ್ ಮ್ಯಾಟರ್ಸ್ ಆಫ್ ಇರ್ರೆಲೆವೆಂಟ್ ಟು ಹಿಸ್ ಆರ್ ಹರ್ ಕ್ಯಾಂಡಿಡೇಚರ್ ಅಂತ ಕರೀತೇವೆ. ಅಂದ್ರೆ ಸೊ ಅವರು ಒಂದು ಕ್ಯಾಂಡಿಡೇಚರ್ ಅಂದ್ರೆ ಸೊ ಉಮೇದುವಾರಿಕೆಗೆ ಸಂಬಂಧಿಸಲ್ಪಟ್ಟ ವಿಷಯಗಳ ಬಗ್ಗೆ ಗೌಪ್ಯತೆಯನ್ನ ಹಕ್ಕನ್ನ ಹೊಂದಿರತಕ್ಕಂಥ ಅಧಿಕಾರವನ್ನ ಕ್ಯಾಂಡಿಡೇಟ್ ಹೊಂದಿರ್ತಾರೆ ಅಂತಕ್ಕಂಥ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ತೀರ್ಪಿನ ಪ್ರಕಾರ ಟು ರಿಟೈನ್ ಇಸ್ ಪ್ರೈವಸಿ ಆನ್ ಮ್ಯಾಟರ್ಸ್ ಆಫ್ ನೋ ಕನ್ಸರ್ನ್ ಟು ದಿ ವೋಟರ್ಸ್. ಅಂದ್ರೆ ಅವನ ಖಾಸಗಿತನ ಏನಿರುತ್ತೆ ಸೊ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಅದನ್ನ ತಿಳಿತಕ್ಕಂಥ ಒಂದು ಅವಕಾಶ ವೋಟರ್ಸ್ಗೆ ಇರಬಾರ್ದು ಅಂತಕ್ಕಂಥ ಮಾಹಿತಿಯನ್ನ ಕೋರ್ಟ್ ಹೇಳಿರೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ಡಿಡ್ ನಾಟ್ ಅಮೌಂಟ್ ಟು ದಿ ಕರಪ್ಷನ್ ಪ್ರಾಕ್ಟೀಸ್. ಅಂದ್ರೆ ಆ ರೀತಿಯಾಗಿ ಸಣ್ಣ ಸಣ್ಣ ಪ್ರಾಪರ್ಟಿಯನ್ನ ರಿವೀಲ್ ಮಾಡದೇ ಇರತಕ್ಕಂಥದ್ದು ಅದು ಕರಪ್ಷನ್ ಆಗೋದಿಲ್ಲ. ಅಂದ್ರೆ ಸೊ ಕರಪ್ಟ್ ಪ್ರಾಕ್ಟೀಸಸ್ ಅಥವಾ ಭ್ರಷ್ಟಾಚಾರದ ಒಂದು ಚಟುವಟಿಕೆಗಳು ಅಲ್ಲ ಅಂತ ಕೋರ್ಟ್ ನಿರ್ಧಾರ ಮಾಡಿದೆ. ಸೊ ಈ ಒಂದು ಪ್ರಾಕ್ಟೀಸ್ ಯಾವ ಕಾಯ್ದೆಯ ಪ್ರಕಾರ ಆಗೋದಿಲ್ಲ ಅಂತ ಹೇಳಿದ್ರೆ ಸೆಕ್ಷನ್ 123 ಆಫ್ ದಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂದ್ರೆ 1951ರ ಜನರ ಪ್ರಾತಿನಿಧ್ಯ ಕಾಯ್ದೆ ಏನಿರುತ್ತೆ ಸೊ ಆ ಒಂದು ಪ್ರಾತಿನಿಧ್ಯದ ಪ್ರಕಾರ ಭ್ರಷ್ಟಾಚಾರ ಪ್ರಾಕ್ಟೀಸ್ಗೆ ಅಥವಾ ಅಭ್ಯಾಸಕ್ಕೆ ಸೊ ಅದು ಸಮನಾಗುವುದಿಲ್ಲ. ಅಂದ್ರೆ ಆ ರೀತಿ ಪ್ರಾಪರ್ಟಿಯನ್ನ ಅಂದ್ರೆ ಸ್ಮಾಲ್ ಪ್ರಾಪರ್ಟಿಯನ್ನ ಅವರು ಅನೌನ್ಸ್ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಅಂತಕ್ಕಂಥ ಒಂದು ತೀರ್ಮಾನವನ್ನ ಸೊ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಥವಾ ಜನರ ಪ್ರಾತಿನಿಧ್ಯ ಕಾಯ್ದೆ 1951ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ದಿ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಫಾಲೋಯಿಂಗ್ ದಿ ಅಡಾಪ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ 1950 ಅಂದ್ರೆ 1950ರಲ್ಲಿ ಸೊ ಭಾರತೀಯ ಸಂವಿಧಾನದ ಅಂಗೀಕಾರದ ನಂತರ ದೇಶದ ಪ್ರಜಾಪ್ರಭುತ್ವ ಆಡಳಿತಕ್ಕೆ ಮೂಲಭೂತ ಚುನಾವಣೆಗಳನ್ನ ನಡೆಸಲಿಕ್ಕೆ ಸೊ ಈ ಒಂದು ಕಾರ್ಯವಿಧಾನಗಳನ್ನ ರೂಪಿಸಲು ಈ ಒಂದು ಕಾಯ್ದೆಯನ್ನ ಪರಿಚಯಿಸಲಾಗಿತ್ತು. ಸೊ ಐ ರಿಪೀಟ್ ಅಗೇನ್, ಸೊ ಈ ಒಂದು ಕಾಯ್ದೆಯನ್ನ 1950ಯಲ್ಲಿ ಅಂದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಾಗ ಸೊ ಈ ಒಂದು ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅನ್ನ ಸೊ 1951 ಏನಿರುತ್ತೆ ಸೊ ಇದನ್ನ 1950 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಸೊ ಈ ಒಂದು ಕಾಯ್ದೆಯನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಅಂದ್ರೆ ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ವಿಚ್ ಆರ್ ಫಂಡಮೆಂಟಲ್ ಟು ದಿ ಡೆಮಾಕ್ರೆಟಿಕ್ ಗವರ್ನೆನ್ಸ್ ಆಫ್ ದಿ ಕಂಟ್ರಿ. ಅಂದ್ರೆ ಒಂದು ರಾಷ್ಟ್ರದ ಪ್ರಜಾಪ್ರಭುತ್ವ ಆಡಳಿತಕ್ಕೆ ಮೂಲಭೂತವಾದ ಚುನಾವಣೆಗಳನ್ನ ನಡೆಸಲು ನಿರ್ದಿಷ್ಟವಾದ ಕಾರ್ಯವಿಧಾನಗಳು. ಅಂದ್ರೆ ಚುನಾವಣೆಯನ್ನ ಯಾವ ರೀತಿಯಲ್ಲಿ ನಡೆಸಬೇಕು ಅದನ್ನೇ ನಾವು ಕಾರ್ಯವಿಧಾನಗಳು ಅಂತ ಕರಿತೇವೆ. ಮತ್ತೆ ನಿಯಮಗಳೇನಿರ್ತವೆ ಅದನ್ನ ರೂಪಿಸಲಿಕ್ಕೆ ಒಂದು ಕಾಯ್ದೆಯನ್ನ ಮಾಡ್ತಾರೆ. ಸೊ ಆ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜನರ ಪ್ರಾತಿನಿಧ್ಯ ಕಾಯ್ದೆ 1951 ಅಂತ ಕರಿತೇವೆ. ಸೊ ಈ ಒಂದು ಕಾಯ್ದೆ ಏನಿರುತ್ತೆ ದಿಸ್ ವರ್ಕ್ಸ್ ಇನ್ ಕಾಂಜುಗೇಷನ್ ವಿತ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಅಂದ್ರೆ ನಮ್ಮ ಸಂವಿಧಾನದ ನಿಬಂಧನೆಗಳೇನಿರ್ತವೆ ಸೊ ಆ ನಿಬಂಧನೆಗಳ ಪ್ರಕಾರ ವರ್ಕ್ ಆಗ್ತಕ್ಕಂಥ ಒಂದು ಕಾಯ್ದೆ ಇದಾಗಿರುತ್ತೆ. ಸೊ ಅದೇನಕ್ಕೆ ಮಾಡಿರ್ತಾರೆ ಅಂದ್ರೆ ಟು ಎನ್ಶೋರ್ ದಿ ಇಂಟಿಗ್ರಿಟಿ ಆಫ್ ದಿ ಎಲೆಕ್ಟೋರಲ್ ಪ್ರೋಸೆಸ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಏನಿರುತ್ತೆ ಆ ಒಂದು ಪ್ರಕ್ರಿಯೆ ಸಮಗ್ರತೆಯನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಕರಿತೇವೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಈಗ ಚರಾಸ್ತಿಗಳನ್ನ ಎಲ್ಲವನ್ನೂ ಕೂಡ ಡಿಸ್ಕ್ಲೋಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ವರ್ಲ್ಡ್ ಆರ್ಟ್ ಡೇ ಅಥವಾ ವಿಶ್ವ ಕಲಾ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನಾವು ಏಪ್ರಿಲ್ 15ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಈ ವರ್ಷದ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ಅ ಗಾರ್ಡನ್ ಆಫ್ ಎಕ್ಸ್ಪ್ರೆಷನ್ ಕಲ್ಟಿವೇಟಿಂಗ್ ಕಮ್ಯುನಿಟಿ ಥ್ರೂ ಆರ್ಟ್ ಅಂತ ಇದರ ಥೀಮ್ ಆಗಿರುತ್ತೆ. ಅಂದ್ರೆ ಅಭಿವ್ಯಕ್ತಿಯ ಉದ್ಯಾನ ಕಲೆಯ ಮೂಲಕ ಸಮುದಾಯವನ್ನ ಬೆಳೆಸುವುದು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವರ್ಲ್ಡ್ ಕ್ವಾಂಟಮ್ ಡೇ 2024. ಸೊ ಈ ಒಂದು ದಿನವನ್ನ 14ನೇ ಏಪ್ರಿಲ್ ಆಚರಣೆ ಮಾಡಲಾಗುತ್ತೆ. ಸೊ ಕ್ವಾಂಟಮ್ ಅಂತಕ್ಕಂಥದ್ದು ಒಂದು ತಂತ್ರಜ್ಞಾನ, ಇದನ್ನ ನಾವು ಕ್ವಾಂಟಮ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಈ ಒಂದು ಕ್ವಾಂಟಮ್ ಟೆಕ್ನಾಲಜಿ ಅಂತಕ್ಕಂಥದ್ದು ವೇರಿಯಸ್ ಸೈನ್ಸ್ ಫೀಲ್ಡ್ಸ್ ಗಳಲ್ಲಿ ಅದು ಬಳಕೆಗೆ ಬರ್ತಾ ಇದೆ. GPS
GPS ಆಗಿರ್ಬೋದು, MRI ಸ್ಕ್ಯಾನರ್ ಆಗಿರ್ಬೋದು, ಸೊ ಇವೆಲ್ಲದ ರೀತಿಯ ಟೆಕ್ನಾಲಜಿಯಲ್ಲಿ ನಾವು ಕ್ವಾಂಟಮ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾ ಇದ್ದೇವೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಡಕ್ಟ್ಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ಬಟರ್ ಆಗಿರುತ್ತೆ. ಈ ಒಂದು ಬಟರ್ ಅಥವಾ ಬೆಣ್ಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಉತ್ತು ಕುಳಿ ಬೆಟರ್ ಅಂತ ಕರಿತೇವೆ. ಸೊ ಈ ಒಂದು ಬೆಟರ್ ಅಂತಕ್ಕಂಥದ್ದು ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ಪನ್ನವಾಗಿರುತ್ತೆ. ಸೊ ಈ ಒಂದು ಉತ್ಪನ್ನ ಯಾವ ಆರಿಜಿನ್ ಅಥವಾ ತಮಿಳುನಾಡಿನ ಯಾವ ಪ್ರದೇಶಕ್ಕೆ ಸೇರಿರುತ್ತೆ ಅಂದ್ರೆ ಉತ್ತುಕುಳಿ ತಿರುಪೂರ್ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಟರ್ ಆಗಿರುತ್ತೆ. ಸೊ ಈ ಒಂದು ಬಟರ್ನಲ್ಲಿ ಒಂದು ಯುನೀಕ್ ಅರೋಮಾ ಇರುತ್ತೆ, ರೋಬಸ್ಟ್ ಫ್ಲೇವರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಮೆಲ್ ಇರುತ್ತೆ, ಫ್ಲೇವರ್ ಇರುತ್ತೆ. ಸೊ ಅದಾದ್ಮೇಲೆ ರೋಬಸ್ಟ್ ಆಗಿರ್ತಕ್ಕಂಥ ಒಂದು ವಾಸನೆ ಮತ್ತು ಕ್ರೀಮಿನೆಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ADEK ಆಲ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅನ್ನ ಸೊ ಈ ಒಂದು ಬಟರ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ರಶ್ಮಿ ಕುಮಾರಿ ವಿನ್ಸ್ ನ್ಯಾಷನಲ್ ವಿಮೆನ್ಸ್ ಕ್ಯಾರಮ್ ಟೈಟಲ್ ಫಾರ್ 12th ಟೈಮ್. ಸೊ ಈ ಒಂದು ಆರ್ಟಿಕಲ್ ಅನ್ನ ನಾನು ತೆಗೆದುಕೊಳ್ಳಿಕ್ಕೆ ಕಾರಣ ಏನಂದ್ರೆ ಸತತ 12ನೇ ಬಾರಿಗೆ ರಾಷ್ಟ್ರೀಯ ಮಹಿಳಾ ಕೇರಂ ಪ್ರಶಸ್ತಿಯನ್ನ ಇವರು ಗೆದ್ದಿರ್ತಾರೆ. ಸೊ ಇವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ರಶ್ಮಿ ಕುಮಾರಿ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ 51ನೇ ನ್ಯಾಷನಲ್ ಕ್ಯಾರಂ ಚಾಂಪಿಯನ್ಶಿಪ್ ನಲ್ಲಿ ಅವರು ಗೆದ್ದಿರ್ತಾರೆ. ಸೊ ಈ ಒಂದು ಸಾಧನೆ ಮಾಡಿರ್ತಕ್ಕಂಥ ಇವರು ONGC ಯಲ್ಲಿ ಎಂಪ್ಲಾಯ್ ಆಗಿರ್ತಾರೆ. ಅಂದ್ರೆ ONGC ಯಲ್ಲಿ ತಮ್ಮ ಕಾರ್ಯವನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಸೊ ಜಸ್ಟಿಸ್ ಅನಿರುದ್ಧ ಬೋಸ್ ಟು ಹೆಡ್ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ, ಅಂದರೆ ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಏನಿರುತ್ತೆ, ಸೊ ಇದರ ಮುಖ್ಯಸ್ಥರನ್ನಾಗಿ ನ್ಯಾಯಮೂರ್ತಿ ಅನಿರುದ್ಧ್ ಬೋಸ್ ರವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಆಯ್ಕೆ ಆಗಿರ್ತಕ್ಕಂಥ ಅನಿರುದ್ಧ್ ಬೋಸ್ ಏನಿರ್ತಾರೆ, ಸೊ ಇವರು ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿಗೆ ಮುಖ್ಯಸ್ಥರಾಗಿ ಆಯ್ಕೆ ಆಗಿರ್ತಾರೆ. ಸೊ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ, ಸೊ ಈ ಒಂದು ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ ಏನಿರುತ್ತೆ, ಸೊ ಇಲ್ಲಿ ತರಬೇತಿಯನ್ನು ನೀಡ್ತಕ್ಕಂಥದ್ದು. ಸೊ ಇದೆಲ್ಲಿರುತ್ತೆ ಅಂದರೆ ನಮ್ಮ ಭಾರತ ದೇಶದ ಭೋಪಾಲ್ನಲ್ಲಿರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟ್ರೈನಿಂಗ್ ಅಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಫ್ ಜಡ್ಜಸ್ ಅಕ್ರಾಸ್ ಇಂಡಿಯಾ, ಅಂದ್ರೆ ಭಾರತ ದೇಶದಾದ್ಯಂತ ಇರ್ತಕ್ಕಂಥ ಜಡ್ಜಸ್ ಏನಿರ್ತಾರೆ, ಸೊ ಅವರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಒಂದು ಕೇಂದ್ರ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 677. You can just pause the video here, go through the questions and give us the answers. So this is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.